ಒಂದೇ ಒಂದು ಕಪ್ ಅವಲಕ್ಕಿನ ಬಳಸ್ಕೊಂಡು ಕ್ವಿಕ್ಕಾಗಿ ಈಸಿಯಾಗಿ ಹೆಲ್ದಿಯಾಗಿರುವಂತಹ ಮಕ್ಕಳ ಟಿಫಿನ್ ಬಾಕ್ಸ್ ರೆಸಿಪಿಯನ್ನು ಇವತ್ತು ಹೇಳಿಕೊಡ್ತಾ ಇದ್ದೀನಿ. ರೆಸಿಪಿ ಅಂತೂ ತುಂಬ ಮಜವಾಗಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಸೊ ವೀಕ್ಷಕರೇ, ಮೊದಲಿಗೆ ನಾನಿಲ್ಲಿ ದಪ್ಪ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ನಾವು ತೊಳೆದು ಸ್ವಚ್ಛ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ಇದು ಮಷೀನಲ್ಲಿ ರೆಡಿಯಾಗಿ ಬರೋದ್ರಿಂದಾಗಿ ಸ್ವಲ್ಪ ಕಸ ಇರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಒಮ್ಮೆ ನೀರಲ್ಲಿ ಟ್ಯಾಪ್ ನೀರಲ್ಲೇ ನಾನು ಸ್ವಚ್ಛ ಮಾಡಿ ತೊಳ್ಕೊಂಡೆ. ಈಗ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಇದು ಪೇಸ್ಟ್ ಆಗುವ ಹಾಗೆ ನಾವು ಮಿಕ್ಸರಲ್ಲಿ ರುಬ್ಕೋಬೇಕು. ಜಾಸ್ತಿ ರುಬ್ಲಿಕ್ಕೆ ಬರಲ್ಲ. ನಾನು ಸ್ವಲ್ಪ ಲೈಟಾಗಿ ಎಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ಗ್ರೈಂಡ್ ಮಾಡಿಕೊಂಡೆ. ಹೀಗೆ ಇದಕ್ಕೆ ಬೇಕಾಗುವ ತರಕಾರಿ ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹೀಗೆ ಪೇಸ್ಟ್ ಮಾಡಿದಂತಹ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಸೇರಿಸಿದೆ ರುಚಿಗೆ ಬೇಕಾಗುವಷ್ಟು. ಆನಂತರ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಂತಹ ತರಕಾರಿ ಎಲ್ಲ ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡೆ. ಈ ರೀತಿ ನಿಮಗೆ ಬೇಕಿದ್ರೆ ನೀವು ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಬೋದು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಆರಿಗ್ಯಾನೋ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಪಿಜ್ಜಾದ ಟೇಸ್ಟ್ ಸ್ಮೆಲ್ ಕೊಡುತ್ತೆ, ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಈಗ ಇದನ್ನೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಮಿಕ್ಸ್ ಮಾಡಬೇಕು. ಯಾಕಂದರೆ ನಮಗೆ ಇದರಿಂದ ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ಹದದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿರುವಂತಹ ಈ ಅವಲಕ್ಕಿ ಮಿಶ್ರಣದಿಂದ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಬೇಕು. ನಾನಿಲ್ಲಿ ಓವಲ್ ಶೇಪ್ನ ಉಂಡೆಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸಣ್ಣ ಸಣ್ಣ ರೌಂಡ್ ಶೇಪ್ನ ಬಾಲ್ಸ್ಗಳನ್ನು ಕೂಡ ಇದರಿಂದ ರೆಡಿ ಮಾಡ್ಬೋದು. ಇದನ್ನು ಕನ್ನಡದಲ್ಲಿ ಅವಲಕ್ಕಿಯ ನುಚ್ಚಿನ ಉಂಡೆ ಅಂತಲೂ ಕರೀತಾರೆ. ಇದು ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿದ್ದೀನಿ. ಜೊತೆಯಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಆವಾಗಲೇ ನೀರನ್ನು ಕುದಿಲಿಕ್ಕೆ ಇಟ್ಟು ಬಿಟ್ಟಿದ್ದೆ. ನೀರು ಚೆನ್ನಾಗಿ ಕುದ್ದಾಗಿದೆ. ಇದರಲ್ಲಿ ನಾನೀಗ ಒಂದು ಪ್ಲೇಟನ್ನು ಇಟ್ಟು ಅದರಲ್ಲಿ ರೆಡಿ ಮಾಡಿದಂತಹ ಈ ಅವಲಕ್ಕಿಯ ನುಚ್ಚಿನ ಉಂಡೆಗಳನ್ನು ಇಟ್ಟು ಸ್ಟೀಮ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ನಾವಿದನ್ನು 5 ನಿಮಿಷ ಸ್ಟೀಮ್ ಮಾಡಿದರೆ ಸಾಕಾಗತ್ತೆ. ಯಾಕಂದರೆ ಅವಲಕ್ಕಿಯನ್ನು ಜಾಸ್ತಿ ಬೇಯಿಸುವಂಥ ಅಗತ್ಯ ಇರೋದಿಲ್ಲ. ಜೊತೆಯಲ್ಲಿ ಸ್ವಲ್ಪ ತರಕಾರಿ ಅಷ್ಟೇ ಹಾಕಿದ್ದು ನಾವು. ಹಾಗಾಗಿ ಇದನ್ನು 5 ನಿಮಿಷ ನಾನು ಸ್ಟೀಮ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ನೋಡಿ, ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದು ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಪ್ಲೇಟನ್ನು ತೆಗೆದು ಹೊರಗಡೆ ಇಟ್ಟು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಈ ಉಂಡೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೀಗ ನಾನು ಸ್ವಲ್ಪ ಒಗ್ಗರಣೆ ಮಾಡ್ತೇನೆ. ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಸ್ವಲ್ಪ ನೆಲಗಡಲೆ ಬೀಜಗಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಸೇರಿಸೋಣ. ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡೆ, ಖಾರದ ಪುಡಿ ಸೇರಿಸ್ಕೊಂಡೆ, ಸ್ವಲ್ಪ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಚಿಟಿಕೆ ಅಷ್ಟೇ ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಕಂತಿಲ್ಲ. ಈಗ ಸ್ವಲ್ಪ ಜೀರಿಗೆ ಪುಡಿ ಆ್ಯಡ್ ಮಾಡಿದೆ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡಿದೆ. ಹೀಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು ಇದು. ಖಾರ ಬೇಕಂದರೆ ನೀವು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ಈಗ ನಾವು ಸ್ಟೀಮ್ ಮಾಡಿಟ್ಟಂತಹ ಈ ಅವಲಕ್ಕಿಯ ನುಚ್ಚಿನ ಉಂಡೆಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಈ ರೀತಿ ಸ್ಪೂನಲ್ಲೂ ಮಾಡ್ಬೋದು ಮಿಕ್ಸ್. ಸ್ಪೂನ್ಗಿಂತ ನಾವು ಈ ಕಡಾಯಿನ ಒಂದು ಸರ್ತಿ ಈ ರೀತಿ ಶೇಕ್ ಮಾಡಿದರೆ ಅದು ಎಲ್ಲ ಕಡೆ ಕೋಟ್ ಆಗುತ್ತೆ ಮಸಾಲೆ ನಮ್ಮದು. ಸೊ ತುಂಬ ಈಸಿ ಇದು. ನೋಡ್ಲಿಕ್ಕಂತೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಸಿ ಕೂಡ ಇದೆ. ಮಕ್ಕಳ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಇದನ್ನು ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ಮಯೋನೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಸೊ ವೀಕ್ಷಕರೇ, ನಾನಿದನ್ನು ಸಾಸ್ ಜೊತೆ ಸರ್ವ್ ಮಾಡಿದ್ದೇನೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.